ಹಿರಿಯ ನಟ ರಮೇಶ್ ಭಟ್ ಇವರೆಲ್ರಿಗೂ ಗೊತ್ತು. ಎಲ್ಲ ಸ್ಟಾರ್ ನಟರ ಜೊತೆ ಇವರು ಅಭಿನಯ ಮಾಡವ್ರೆ. ಒಂದೆರಡು ಸಿನಿಮಾದಲ್ಲಿ ಹೀರೋ ಕೂಡ ಮಾಡಿದ್ದಾರೆ. ಎಲ್ಲ ನಟರ ಜೊತೆ ಇವರು ತುಂಬ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಶಂಕರ್ ನಾಗ್ ಮತ್ತು ಅನಂತ್ ನಾಗು ಇವ್ರ ಜೊತೆ ತುಂಬ ಒಳ್ಳೆ ಬಾಂಧವ್ಯ ಇತ್ತು. ಆದರೆ ಇವ್ರ ಬಗ್ಗೆ ಗೊತ್ತಿಲ್ಲದಿರೋ ವಿಚಾರ ಇನ್ನೂ ಎಷ್ಟೋ ಇದೆ. ಒಂದು ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ನೋಡಿರ್ತೀವಿ ಇವ್ರನ್ನ. ಆದರೆ ಇವರು ನಿಜ ಜೀವನದಲ್ಲಿ ಚಿತ್ರರಂಗದಲ್ಲಿ ಇವ್ರ ಪಯಣ ಯಾವ ರೀತಿ ಇತ್ತು, ಇವ್ರ ಜೀವನದಲ್ಲಿ ಇವರು ಪಟ್ಟಿರೋ ಕಷ್ಟಗಳು, ಇವ್ರ ಮಗ ಹೆಂಡತಿ ಯಾರು, ಇದ್ರ ಬಗ್ಗೆ ಎಲ್ಲ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಅಭಿನಯಿಸಿರೋ ಚಿತ್ರ ಯಾವುದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ರಮೇಶ್ ಭಟ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ಕುಂದಾಪುರದ ಮಂಕಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಆ ಹಳ್ಳಿಯಿಂದ ಅವ್ರ ತಂದೆ ಜೊತೆ ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿಗೆ ಬಂದಿದ್ದಾರೆ. ಇವರು ಬೆಂಗಳೂರಿಗೆ ಬಂದ ಮೇಲೆ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಇವರೊಂದು ಖಾಸಗಿ ಸಂಸ್ಥೆಯಲ್ಲಿ ಹೈಸ್ಕೂಲು ಶಿಕ್ಷಣ ಮುಗಿಸಿದ್ರು. ಇವರು ಮುಂದೆ ಓದಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಓದೋದಕ್ಕೆ ಇವ್ರ ಹತ್ರ ಹಣ ಇರಲಿಲ್ಲ. ಅದಾದಮೇಲೆ ಪಾಲಿಟೆಕ್ನಿಕ್ ಓದಿದ್ರು. ಮೈಸೂರು ಸ್ಯಾಂಡಲ್ಲು ಸೋಪು ಕಂಪ್ನಿಯಲ್ಲಿ ಕೆಲಸ ಪಡೆಯೋದು ಆಗಿನ ಕಾಲದಲ್ಲಿ ಇವ್ರ ಕನಸಾಗಿತ್ತು. ಇವ್ರಿಗೆ ನಟನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಇವರು ಹೈಸ್ಕೂಲ್ ಓದಬೇಕಾದ್ರೇನು ಅಲ್ಲಿರೋ ಶಿಕ್ಷಕರೆಲ್ಲ ಇವ್ರಿಗೆ ಪ್ರೋತ್ಸಾಹ ನೀಡುತ್ತಾ ಇದ್ರು ಅಭಿನಯ ಮಾಡೋದಕ್ಕೆ. ಮುಂದೆ ಇವ್ರ ಜೀವನ ಸಾಗಬೇಕು ಅಂತೇಳಿ ಗಾಂಧಿ ಬಜಾರ್ ಸಮೀಪ ಜ್ಯೋತಿ ಪ್ರಕಾಶ್ ಸ್ಟೋರ್ ಎಂಬ ಒಂದು ಅಂಗಡಿ ತೆಗಿತಾರೆ. ಇವ್ರಿಗಲ್ಲಿ ಸಾಕಷ್ಟು ಕಲಾವಿದರ ಪರಿಚಯ ಆಗುತ್ತೆ. ಇವರು ವ್ಯಾಪಾರದ ಮಧ್ಯೆ ಟೈಮ್ ಸಿಕ್ಕಿದಾಗೆಲ್ಲ ಬಿಡುವು ಮಾಡಿಕೊಂಡು ನಾಟಕದ ಅಭ್ಯಾಸ ಮಾಡ್ಕೊಂಬರ್ತಿದ್ರು. ಇವ್ರಿಗೆ ತಿರುವು ಸಿಕ್ಕಿದ್ದು 1978-79. ಶಂಕರ್ ನಾಗ್ ಅವರ ಮೂಲಕ ಇವ್ರಿಗೊಂದು ಗುರುತು ಸಿಗತ್ತೆ. ಸಂಕೇತ್ ಅನ್ನೋ ಒಂದು ತಂಡ ಕಟ್ತಾರೆ. ಮಿಂಚಿನ ಓಟ ಸಿನಿಮಾ ಮಾಡ್ತಾರೆ ಅವ್ರ ಜೊತೆ. ಮತ್ತು ಮಾಲ್ಗುಡಿ ಡೇಸಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾರೆ. ಇವರಿಬ್ಬರ ಜೊತೆಯಲ್ಲಿ ತುಂಬ ಚಿತ್ರಗಳಲ್ಲಿ ಕೆಲಸ ಮಾಡೋರೆ. ಶಂಕರ್ ನಾಗ್ ಅವರು ಇವ್ರನ್ನ ಚಿತ್ರರಂಗಕ್ಕೆ ಬಾ ಅಂತ ಕರೆದಾಗ ಇವ್ರಿಗಾಗ ಒಂದು ಆತಂಕ ಇತ್ತು. ಯಾಕಂದರೆ ಇವ್ರಿಗೊಂದು ಅಂಗಡಿ ಇತ್ತು. ಆ ಅಂಗಡಿನ ಬಿಟ್ಟು ಹೋದರೆ ಹೊಟ್ಟೆಪಾಡಿಗೆ ಏನು ಮಾಡೋದು ಅಂತ. ಆಗ ಶಂಕರ್ ನಾಗ್ ಅವರು ಒಂದು ವಿಶ್ವಾಸ ಕೊಡ್ತಾರೆ ಅವ್ರಿಗೆ, ನೀನು ಇಲ್ಲೇನು ಗಳಿಸ್ತಾ ಇದೆಯೋ ಚಿತ್ರರಂಗದಲ್ಲೂ ಅದನ್ನು ಗಳಿಸ್ಬೋದು ಅಂತ. ಅವ್ರು ಕೊಟ್ಟಿದ್ದ ಭರವಸೆ ಮೇಲೆ ಇವ್ರು ಗಟ್ಟಿ ಮನಸ್ಸು ಮಾಡಿ ಚಿತ್ರರಂಗಕ್ಕೆ ಹೋಗ್ತಾರೆ. ಇವರು ಒಟ್ಟಾರೆಯಾಗಿ 600 ಸಿನಿಮಾಗಳಲ್ಲಿ ನಟನೆ ಮಾಡಿರ್ಬೋದು. ಇವರು ಚಿತ್ರರಂಗದಲ್ಲಿ ಮಾಡದೇ ಇರೋ ಕೆಲಸನೇ ಇಲ್ಲ. ಅಲ್ಲಿ ಎಲ್ಲ ರೀತಿ ಕೆಲಸನೂ ಮಾಡಿದ್ದಾರೆ. ಆಮೇಲೆ ಬಳಿಕ ಪುಟ್ಟ ವಿನ್ಯಾಸ ಸಂಸ್ಥೆ ಮಾಡಿದ್ದಾರೆ. ಅದನ್ನು ಈಗ ಮಗ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇವರ ಪತ್ನಿ ಮಗ ಇಬ್ಬರು ಮೊಮ್ಮಕ್ಕಳ ಜೊತೆ ಆನಂದವಾಗಿ ಬದುಕನ್ನು ಸಾಗಿಸ್ತಿದ್ದಾರೆ. ಇವ್ರ ಜೀವನದಲ್ಲಿ ಸಾಕಷ್ಟು ಏರುಪೇರನ್ನ ಕಂಡವ್ರೆ. ಎಲ್ಲೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದವರು ಈಗ ಸಿನಿಮಾ ರಂಗಕ್ಕೆ ಬಂದು ಒಂದು ಹೆಸರು ಮಾಡವ್ರೆ. ಸಾಕಷ್ಟು ಜನ ಇವ್ರನ್ನ ಗುರುತಿಸ್ತಾರೆ. ಚಿತ್ರರಂಗ ಮೊದಲಿರೋದಕ್ಕೂ ಈಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ರಮೇಶ್ ಭಟ್ ಅವರು ಒಂದು ಸಂದರ್ಶನದಲ್ಲಿ ಈ ರೀತಿ ಹೇಳಿದ್ದಾರೆ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.